25 ಸ್ಟಾರ್ ನಟರ ಮೇಲೆ ಎಫ್ಐಆರ್. ಬೆಟ್ಟಿಂಗ್ ಆಪ್ ಪರ ಪ್ರಚಾರ ಮಾಡಿದ್ದಕ್ಕೆ ಎಫ್ಐಆರ್. ಚಿತ್ರರಂಗದ ನಟರ ಮೇಲೆ ಪೊಲೀಸರ ಕಣ್ಣು. ಸಮಾಜವನ್ನ ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಬೆಟ್ಟಿಂಗ್ ಆಪ್ ನಿಂದ ಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. 25 ಸ್ಟಾರ್ ನಟರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಈ ಕೆಲಸ ಈಗ ಆಲ್ರೆಡಿ ಆಗಬೇಕಾಗಿತ್ತು. ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡ್ತಿದ್ದಂತಹ 25 ಸ್ಟಾರ್ ನಟರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. 25 ಸ್ಟಾರ್ ನಟರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯೂಟ್ಯೂಬರ್ಸ್ಗಳಿಗೆಲ್ಲ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಬೇಡಿ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ರು? ಸಿನಿಮಾ ಸ್ಟಾರ್ಗಳು ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಲ್ಲ, ನಮ್ಮ ಮೇಲೆ ಯಾಕೆ ದಬಾಯಿಸ್ತೀರಾ ಅಂತ ಕೇಳ್ತಾ ಇದ್ರು. ಈಗ ಯೂಟ್ಯೂಬ್ ಸ್ಟಾರ್ ಆಗಿರ್ಲಿ, ಸಿನಿಮಾ ಸ್ಟಾರ್ ಆಗಿರ್ಲಿ, ರೀಲ್ಸ್ ಸ್ಟಾರ್ ಆಗಿರ್ಲಿ, ರೀಲ್ಸ್ ರಾಣಿ ಆಗಿರ್ಲಿ, ಎಲ್ಲರ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲೆಯಾಗಿದೆ. 25 ಸ್ಟಾರ್ ನಟರ ವಿರುದ್ಧ ಎಫ್ಐಆರ್ ದಾಖಲೆಯಾಗಿದೆ. ಜೂಜಾಡುವುದು ಒಳ್ಳೇದಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಜೂಜಾಟದ ಪ್ರಚಾರವನ್ನ ಯಾಕೆ ಮಾಡ್ತೀರಾ? ಎಸ್, ಈಗ 25 ಸೆಲೆಬ್ರಿಟಿಗಳ ಮೇಲೆ ಕೇಸ್ ದಾಖಲಾಗಿದೆ. ಟಾಲಿವುಡ್ ಸ್ಟಾರ್ಸ್ ಮೇಲೆ ಎಫ್ಐಆರ್ ದಾಖಲು. ವಿಜಯ್ ದೇವರಕೊಂಡ, ರಾಣಾ ವಿರುದ್ಧ ದೂರು ದಾಖಲಾಗಿದೆ. ನಿಧಿ ಅಗರ್ವಾಲ್, ರಾಣಾ ದಗ್ಗುಬಾಟಿ, ಪ್ರಕಾಶ್ ರಾಜ್ ಸೇರಿದಂತೆ 25 ನಟರ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ. ಸ್ಟಾರ್ಸ್ ಪ್ರಚಾರದಿಂದ ಫ್ಯಾನ್ಸ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಬೆಟ್ಟಿಂಗ್, ಜೂಜಾಟ ಮತ್ತು ಕ್ಯಾಸಿನೋದಲ್ಲಿ ಹಣ ಹೂಡಿಕೆ. ಕಷ್ಟಪಟ್ಟು ಗಳಿಸಿದಂತಹ ಹಣ ಬೆಟ್ಟಿಂಗ್ನಲ್ಲಿ ಲಾಸ್. ಬೆಟ್ಟಿಂಗ್ ಆಪ್ ಸ್ಟಾರ್ ಫ್ಯಾನ್ಸ್ ಮೇಲೆ ನಕಾರಾತ್ಮಕ ಪ್ರಭಾವ. ನಟರ ಮೇಲೆ ಪಿಎಂ ಫಣೀಂದ್ರ ದೂರನ್ನು ದಾಖಲೆ ಮಾಡಿದ್ದಾರೆ. ಹೈದರಾಬಾದ್ನ ಮಿಯಾಪುರ್ ಠಾಣೆಯಲ್ಲಿ ಕೇಸ್ ದಾಖಲು. ಎಸ್, ಇದು ಹೈದರಾಬಾದ್ನಲ್ಲಿ ನಡೆದಂತಹ ಘಟನೆ. ಹೈದರಾಬಾದಿಂದ ಕರ್ನಾಟಕಕ್ಕೆ ಬರೋದಕ್ಕೆ ಎಷ್ಟು ಸಮಯ ಬೇಡ. ಕರ್ನಾಟಕದಲ್ಲೂ ಹಲವಾರು ಸ್ಟಾರ್ಸ್ಗಳು ಬೆಟ್ಟಿಂಗ್ ಆಪ್ಗಳ ಪ್ರಮೋಷನ್ ಅನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಈಗ ಕುತ್ತು ಬಂದಿದೆ. ಟಾಲಿವುಡ್ ಸ್ಟಾರ್ಸ್ ನ ಮೇಲೆ ಎಫ್ಐಆರ್ ದಾಖಲೆ ಆಗಿದೆ. ವಿಜಯ್ ದೇವರಕೊಂಡ ಆಗಿರಬಹುದು, ರಾಣಾ ಮಂಚು ಆಗಿರಬಹುದು, ನಿಧಿ ಅಗರ್ವಾಲ್ ಆಗಿರಬಹುದು, ರಾಣಾ ದಗ್ಗುಬಾಟಿ ಆಗಿರಬಹುದು, ಪ್ರಕಾಶ್ ರಾಜ್ ಇವರು ಕೂಡ ಸೇರಿದಂತೆ 25 ನಟರ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. ಇವರು ಬೆಟ್ಟಿಂಗ್ ಆಪ್ನ ಪ್ರಮೋಷನ್ ಮಾಡ್ತಾ ಇದ್ದ ಹಾಗೆ ಅವರ ಫ್ಯಾನ್ಸ್ಗಳಿಗೂ ಕೂಡ ಇದು ಪ್ರಚೋದನಾತ್ಮಕವಾಗಿ ಪರಿಣಾಮ ಬೀರುತ್ತೆ. ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ, ಮೊಬೈಲ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಅಪ್ಲೋಡ್ ಮಾಡ್ಕೊಂಡು ಕೂತ್ರೆ ಆಗೋದು ಇದೇ ಪರಿಸ್ಥಿತಿ. ಇಷ್ಟು ದಿನ ಯಾರು ಹೇಳೋರಿರ್ಲಿಲ್ಲ, ಕೇಳೋರಿರ್ಲಿಲ್ಲ, ಈಗ ತಗಲಾಕೊಂಡಿದ್ದಾರೆ. ಬೆಟ್ಟಿಂಗ್, ಜೂಜಾಟ ಮತ್ತು ಕ್ಯಾಸಿನೋದಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಗಳಿಸಿದಂತಹ ಹಣವನ್ನ ಅಥವಾ ಹೆಂಡತಿ ಕೂಡಿಟ್ಟಿದ್ದ ಹಣವನ್ನ ತೆಗೆದುಕೊಂಡು ಬಂದ್ಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ರಲ್ಲ, ಹೇಳಿದ್ರೆ ಪ್ರಮೋಷನ್ ಮಾಡ್ತಾರೆ, ನಾವೇನ್ ಮಾಡ್ಬೇಕು ಅಂತ ಹೇಳ್ತಿದ್ರಿ. ಈಗ ಅವ್ರ ಮೇಲೂ ಕೂಡ ಎಫ್ಐಆರ್ ದಾಖಲೆ ಆಗಿದೆ. ಬೆಟ್ಟಿಂಗ್ ಆಪ್ ಸ್ಟಾರ್ ಫ್ಯಾನ್ಸ್ ಮೇಲೆ ನಕಾರಾತ್ಮಕ ಪ್ರಭಾವವನ್ನ ಬೀರುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ. ನಟರುಗಳ ವಿರುದ್ಧ ಪಿಎಂ ಫಣೀಂದ್ರ ದೂರನ್ನ ದಾಖಲೆ ಮಾಡಿದ್ದಾರೆ. ಹೈದರಾಬಾದ್ನ ಮಿಯಾಪುರ್ ಠಾಣೆಯಲ್ಲಿ ಕೇಸ್ ದಾಖಲೆಯಾಗಿದೆ. ನಾನಾಗ್ಲೇ ಹೇಳಿದೆ, ಹೈದರಾಬಾದಲ್ಲಿ ಆಗಿದೆ. ಅದೇನು ಕರ್ನಾಟಕಕ್ಕೆ ಬರೋದಕ್ಕೆ ಬಾಳ್ ಟೈಮ್ ಹಿಡಿಯೋದಿಲ್ಲ. ಇಷ್ಟು ದಿನ ಯೂಟ್ಯೂಬರ್ಸ್ ಹೇಳ್ತಿದ್ರಲ್ಲ, ಈಗ ನಮಗ್ಯಾಕೆ ಹೇಳ್ತೀರಾ? ಸ್ಟಾರ್ಗಳಿಗೂ ಕೂಡ ಹೇಳಿ ಅಂತ ಹೇಳ್ತಿದ್ರಲ್ಲ, ಸ್ಟಾರ್ಗಳಿಗೂ ಕೂಡ ಇವಾಗ ಕಂಟಕ ಶುರುವಾಗಿದೆ. ಎಫ್ಐಆರ್ ದಾಖಲೆ ಆಗಿದೆ.